ಬನ್ನಿ ನಾವು ಈರುಳ್ಳಿ ಸೊಪ್ಪಿನ ಪಲ್ಯ ಹೇಗೆ ಮಾಡೋದಂತ ನೋಡೋಣ. ಸ್ಟವ್ ಹಚ್ಚಿದ್ವಿ, ಪಾತ್ರೆ ಇಡೋಣ. ಪಾತ್ರೆ ಕಾಗಿದೆ, ಎಣ್ಣೆ ಹಾಕೋಣ. ಎಣ್ಣೆ ಕಾದಿದೆ, ಈಗ ಈರುಳ್ಳಿ ಹಾಕೋಣ. ಕಟ್ ಮಾಡ್ಕೊಂಡು ಇಟ್ಟಿರೋ ಈರುಳ್ಳಿ. ಈಗ ನಾವು ಈರುಳ್ಳಿ ಸೊಪ್ಪು ಹಾಕೋಣ. ಈರುಳ್ಳಿ ಫ್ರೈ ಆಗಿದೆ. ಖಾರ, ಉಪ್ಪು, ಅರಿಶಿನ ಹಾಕೋಣ. ಇದು ಪಲ್ಯನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀವಿ. ನೀರೇನು ಹಾಕಬಾರ್ದು. ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲ ಫ್ರೈ ಆಗಿದೆ. ಖಾರ ಅದೆಲ್ಲ ಅದು ಈರುಳ್ಳಿನೇ ನೀರು ಬಿಟ್ಕೊಳ್ಳುತ್ತೆ. ಅದನ್ನು ನಾವು ಇವಾಗ ಶೇಂಗಾ ಪುಡಿ ಹಾಕೋಣ. ಸ್ವಲ್ಪ ನೀರು ಶೇಂಗಾ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ. ನೋಡಿ, ಪಲ್ಯ ರೆಡಿಯಾಗಿದೆ. ಸಿಂಪಲ್ಲಾಗಿ ಈರುಳ್ಳಿ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ನೋಡಿ. ಇಷ್ಟೇ ಈರುಳ್ಳಿ ಪಲ್ಯ ಸೊಪ್ಪಿನ. ಇವಾಗ ಊಟ ಮಾಡೋಕ್ಕೆ ಈರುಳ್ಳಿ ಪಲ್ಯ ರೆಡಿ.